ರೈತರದು ತುಂಬ ಸಮಸ್ಯೆ ಇತ್ತು. ಅಂದರೆ ಉಳುಮೆ ಮಾಡಿಕೊಂಡು ಮಂಜೂರಾಗದಿರೋ ಇರೋಂಥ ಒಂದಷ್ಟು ಜಮೀನುಗಳಿತ್ತು. 53 ಅರ್ಜಿಗಳು ಹಾಕಿರೋಂಥ ಜಮೀನುಗಳಿತ್ತು. ಮತ್ತು ಇದೇ ಜಮೀನುಗಳಿಗೆ ಒಂದಷ್ಟು ಜನಕ್ಕೆ ಸಾಗುವಳಿ ಚೀಟಿ ಕೊಟ್ಟು ಖಾತೆ ಆಗಿರೋ ಜಮೀನುಗಳು ಇತ್ತು. ಇದಕ್ಕೆ ಸಂಬಂಧಪಟ್ಟಾಗ ನಾವು ಅರ್ಜಿ ಹಾಕಿದ್ವಿ. ಯಾರ್ಯಾರು ಖಾತೆ ಆಗೈತೋ ಇವ್ರಿಗೆಲ್ಲ ಜಮೀನು ನೀವು ಬಿಡಿಸ್ಕೊಡ್ಬೇಕು, ಬೇರೆಯವರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ. ಅದಕ್ಕೆ ಸಂಬಂಧಪಟ್ಟಂಗೆ ಅಧಿಕಾರಿಗಳು ಬಂದರು. ಅಧಿಕಾರಿಗಳ ಸಮ್ಮುಖದಲ್ಲಿ ಬೇರೆ ರೈತರಿಗೂ ಅನ್ಯಾಯ ಆಗೋದು ಬೇಡ, ಯಾರಿವಾಗ ಪೊಸಿಷನಲ್ಲಿದ್ದಾರೋ ಆ ರೈತರಿಗೂ ಅನ್ಯಾಯ ಆಗೋದು ಬೇಡ. ಇವ್ರಿಗೆ ಏನು ಸಾಗುವಳಿ ಆಗಿತ್ತೋ, ಯಾರು ಜಮೀನು ಮಂಜೂರಾಗೋಯ್ತೋ ಇವ್ರಿಗೆ ಹೈಕೋರ್ಟ್ ಆದೇಶದ ಪ್ರಕಾರ ಎಲ್ಲಿ ಜಮೀನು ಬರ್ತೈತೋ ಅಲ್ಲಿ ಬಿಡಿಸ್ಕೊಡೋದಕ್ಕೆ ಹೈಕೋರ್ಟಿಂದ ಆದೇಶ ಆಗೈತೆ. ಅದಕ್ಕೆ ಸಂಬಂಧಪಟ್ಟಂಗೆ ಇವತ್ತು RIVA ಮತ್ತು ಸರ್ವೇಯರ್ಸು ಇವರೆಲ್ಲ ಒಪ್ಕೊಂಡೋಗಿದ್ದಾರೆ. ಇದು ಅಂಬೇಡ್ಕರ್ ಸೇವಾ ಸಮಿತಿಗೆ ಸಿಕ್ಕಂತಹ ಒಂದು ದೊಡ್ಡ ಗೆಲುವು. ಮತ್ತು ಇನ್ನು ಕೇವಲ ಒಂದು 30 ದಿನದಲ್ಲಿ ಇವರು ಜಮೀನುಗಳು ಇಲ್ಲಿ ಮೆನ್ಷನ್ ಮಾಡಿ ಎಲ್ಲೆಲ್ಲಿ ಬರ್ತೈತೆ ಅಂತ ಹೇಳ್ಬಿಟ್ಟು ಖಾಲಿ ಇರೋ ಜಮೀನುಗಳು ಮೆನ್ಷನ್ ಮಾಡಿ ಪಾಪ ರೈತರಿಗೆ ಕೊಡೋ ಅಂಥ ಕೆಲಸನ ನಮ್ಮ ತಾಲೂಕು ಅಧಿಕಾರಿಗಳು ಮತ್ತು RIVA ಇವರೆಲ್ಲ ಮಾಡ್ತಾರೆ. ಒಂದು ಅರ್ಜಿ ಹಾಕಿದ್ದಕ್ಕೆ ಮತ್ತು ಒಂದಷ್ಟು ಜನಕ್ಕೆ ಒಂದು 11 ಜನ ರೈತರಿಗೆ ಸುಮಾರು ಒಂದು 25-26 ಎಕರೆ ತನಕ ಜಮೀನು. ಎಷ್ಟು ಎಕರೆನಾ ಟೋಟಲ್? 30 ಚಿಲ್ಲರೆ, ಒಂದಷ್ಟು ಎಕರೆ ಜಮೀನು ಇವತ್ತು ಬಿಡಿಸ್ಕೊಡೋ ಅಂಥ ಕೆಲಸಕ್ಕೆ ಸಂಬಂಧಪಟ್ಟಂಗೆ ಅಧಿಕಾರಿಗಳು ಬಂದಿದ್ದಾರೆ. ಇನ್ನು ಕೇವಲ 30 ದಿನದಲ್ಲಿ ಎಲ್ಲ ಬಡವ್ರಿಗೂ ಜಮೀನು ಬಿಡಿಸೋವಂಥ ಕೆಲಸ ಮಾಡ್ತೀವಿ ಸರ್.